ಕದಡಿದ ಸಲಿಲಂ ತಿಳಿವದದೆ ಎಂಬ ಪದ್ಯವು ಆಲಂಕಾರಿಕವಾಗಿ ಜ್ಞಾನ, ಶಾಂತಿ ಮತ್ತು ಮನೋಸ್ಥಿತಿಯ ಗುರಿಯತ್ತ ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ಶಾಂತ ಮನಸ್ಸು ಮತ್ತು ಸ್ಥಿತಪ್ರಜ್ಞೆಯ ಮಹತ್ವವನ್ನು ಈ ಪದ್ಯ ಸೂಚಿಸುತ್ತದೆ. ಬದುಕಿನ ತಲ್ಲಣಗಳನ್ನು ಎದುರಿಸಲು ಧೈರ್ಯ ಮತ್ತು ಶಾಂತಿಯಿರಬೇಕು ಎಂಬುದನ್ನು ಪದ್ಯ ಸಾರುತ್ತದೆ. ರಾವಣನು ತನ್ನ ಚಿತ್ತವನ್ನು ಧ್ರುವಮಂಡಲದಂತೆ ಅಚಂಚಲವಾಗಿ ಸ್ಥಿರಗೊಳಿಸಿ ಚಿತ್ತನಿಗ್ರಹದ ಮೂಲಕ ಶಾಂತಿಯನ್ನು ಸಾಧಿಸಿದನು. ದಿವ್ಯ ಮಂತ್ರಗಳ ಶಕ್ತಿಯನ್ನು ಬಳಸಿ ಅವನು ತನ್ನ ತಪಸ್ಸಿನಿಂದ ಶ್ರೇಷ್ಠ ವಿದ್ಯೆ ಮತ್ತು ದೈವೀ ಜ್ಞಾನವನ್ನು ಸಂಪಾದಿಸಿದನು. ಈ ಪದ್ಯವು ತಪಸ್ಸು, ಚಿತ್ತನಿಯಂತ್ರಣ ಮತ್ತು ಶ್ರದ್ಧೆಯ ಮೂಲಕ ಉನ್ನತ ಸಾಧನೆಗಳನ್ನು ಸಾಧ್ಯಮಾಡುವ ತತ್ವವನ್ನು ತಿಳಿಸುತ್ತದೆ. Ravana made his mind as steady as the polar circle and attained peace through restraint. Using the power of divine mantras, he acquired great knowledge and divine knowledge through his penance. This verse conveys the principle of making high achievements possible through penance, mind control, and devotion. ಮುಂಗಾರಿನ ಮೊದಲ ಮಳೆಯ ಆವೇಶಗಳನ್ನು ಮೀರಿದಂತೆ ಮೃತ್ಯುವಿನ ನಾಲಿಗೆಯೋ ಎಂಬಂತೆ ಆರ್ಭಟಿಸುತ್ತ ಬಹುರೂಪಿಣಿ ವಿದ್ಯೆಯ ಕೈಗಳನ್ನು ವಿಸ್ತರಿಸಿ ರಾವಣನ ಎದುರಲ್ಲಿ ಪ್ರತ್ಯಕ್ಷವಾಯಿತು. Who is the one who, as if the tongue of death, had overcome the storms of the monsoon, first rain, the multiform Vidya, with her hands outstretched, appeared before Ravana. ರಾವಣನು ವಿದ್ಯೆಯನ್ನು ಸಂಪಾದಿಸಿ ತನ್ನ ಜೀವನದ ಅಂತಿಮ ಘಟ್ಟದಲ್ಲಿ ಚಕ್ರಧರನಾದ ವಿಷ್ಣು ಮತ್ತು ಚರಮದೇಹಧಾರಿಯಾದ ರಾಮನನ್ನು ಕೊಂಡಾಡಿದನು. ಉಳಿದವರ ಭಾವನೆಗಳನ್ನು ಅರ್ಥಮಾಡಿಕೊಂಡು ಅವುಗಳಲ್ಲಿ ತಾನು ಹೊಂದಲು ಬಯಸಿದ ಉದ್ದೇಶವಿಲ್ಲ ಎಂದು ಹೇಳಿದನು. ವಿದ್ಯಾದೇವತೆಗೆ ಶರಣಾಗತಿಯನ್ನು ಪ್ರದರ್ಶಿಸಿ ಶಾಂತಿಯ ಜಿನಭವನವನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದನು. ನಂತರ ತನ್ನ ಅಂಗದಾದಿ ಶಕ್ತಿಗಳನ್ನು ನಿವೃತ್ತಿ ಮಾಡಿಸಿ ಅವುಗಳನ್ನು ಸ್ವಂತ ತಾಣಗಳಿಗೆ ಮರಳಿಸಿದನು. ರಾವಣನು ತನ್ನ ಶ್ರದ್ಧೆಯಿಂದ ಸ್ವಸ್ಥ ಚಿತ್ತವನ್ನು ಪಡೆದು ತನ್ನ ಅಂತಃಪುರಕ್ಕೆ ಹಿಂತಿರುಗಿದನು. Ravana, having acquired knowledge, in the last stages of his life, praised Vishnu, the wheel-wielding deity, and Rama, the charioteer. Understanding the feelings of the others, he said that he had no intention of having any of them. Showing his surrender to the goddess of knowledge, he circumambulated the abode of peace 3 times and bowed down. Then, he retired his limbs and powers and returned them to their proper places. Ravana, having attained a sound mind through his devotion, returned to his inner city. ಇತ್ತ ದಶಾನನ ಮಯನ ಮಗಳಾದ ಮಂಡೋದರಿಯ ಬಾಡಿದ ತಾವರೆಯಂತಹ ಮುಖವನ್ನು ಹಾಗೂ ಅಂತಃಪುರ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ಏಟು ತಿಂದ ಸಿಂಹದಂತೆ ಕೋಪಗೊಂಡು ರಾಮನನ್ನು ನಿಂದಿಸುತ್ತಾ ಕೆಂಪಾದ ಗರಿ ಮೂಡಿದ ದುಂಬಿಗಳಂತೆ ಕಾಣುವ ಕೆಂಪಾದ ಕಣ್ಣುಗಳಿಂದ ದುರುಗುಟ್ಟಿ ನೋಡುತ್ತಾನೆ. Meanwhile, seeing the withered lotus-like face of Mandodari, the daughter of Dashanan's Maya, and the withered faces of the women of Antehpur, he became angry like a lion that had been beaten and scolded Rama, glaring at him with his red eyes that looked like red-feathered hawks. ಈ ಪದ್ಯವು ರಾವಣನ ಶಾಂತಿ ಮತ್ತು ಆತ್ಮನಿರ್ವಹಣೆಯ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ರಾವಣನು ತನ್ನ ಶಕ್ತಿಯೊಳಗಿನ ಭ್ರಂಶವನ್ನು ನೋಡಿ ತನ್ನ ದೇಹ ಮತ್ತು ಮನಸ್ಸನ್ನು ಶಾಂತಿಯಾಗಿಸಲು ಶಾಂತಿ ಮತ್ತು ನಿಯಮಿತತೆಯ ಹಾದಿಯನ್ನು ಅನುಸರಿಸಿದನು. ಅವನು ಶಾಂತಿ ಜಿನಭವನದಲ್ಲಿ ಮಹಾಪೂಜೆ ಮಾಡಿ ತನ್ನ ದೈವೀ ಶಕ್ತಿಯನ್ನು ಪರೀಕ್ಷಿಸಿದನು. ಬದಲಾದ ಮನಸ್ಸಿನಿಂದ ಅವನು ತನ್ನ ಹೃದಯದಲ್ಲಿ ಸಂತೋಷ ಮತ್ತು ಪ್ರಮೋದವನ್ನು ಅನುಭವಿಸಿದನು. ಇದರಿಂದ ಅವನು ಶಾಂತಿ ಮತ್ತು ವಿದ್ಯೆಯ ಪ್ರಭಾವವನ್ನು ಅನುಭವಿಸಿ ಪರಿಪೂರ್ಣವಾಗಿ ಆತ್ಮನಿರ್ವಹಣೆಯನ್ನು ಸಾಧಿಸಿದನು. This verse describes the process of Ravana's peace and self-control. Ravana, seeing the distortion within his power, followed the path of peace and discipline to make his body and mind peaceful. He performed a great puja at Shanti Jina Bhavan and tested his divine power. With a changed mind, he experienced joy and bliss in his heart. Through this, he experienced the influence of peace and knowledge and attained perfect self-control.
ಮೂರು ಲೋಕಗಳಲ್ಲಿ ನನ್ನನ್ನು ಎದುರಿಸುವ ನನಗೆ ಸಮನಾದವರು, ಯುದ್ಧದಲ್ಲಿ ಎದುರು ನಿಲ್ಲುವವರು ಯಾರಿದ್ದಾರೆ ಎಂದು ತನ್ನ ನೀಳವಾದ ಬಾಹುಗಳನ್ನು ನೋಡಿ ಸೀತೆಯನ್ನೊಮ್ಮೆ ನೋಡುವ ವಿಶೇಷ ಆತುರದಿಂದ ಪ್ರಮದವನಕ್ಕೆ ಹೂಬಾಣಗಳಿಲ್ಲದ ಮನ್ಮಥನಂತೆ ರಾಕ್ಷಸಾಧಿಪತಿಯಾದ ರಾವಣನು ಬಂದನು. Ravana, the demon lord, came to the garden of Pramadavan like a cupid without arrows, looking at his long arms, wondering who in the three worlds could stand up to me, who could stand up to me in battle. ಹಾಗೆ ಬರದಿಂದ ಬರುತ್ತಿರುವ ರಾವಣನ ಪರಾಕ್ರಮವನ್ನು ವೀರ ಸೌಂದರ್ಯವನ್ನು ಪಕ್ಕದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತೆಗೆ ತೋರಿದರು. The demon women standing nearby showed Sita the prowess and heroic beauty of Ravana, who was coming in full force. ಈ ಪದ್ಯವು ಸೀತೆಯ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ವರ್ಣಿಸುತ್ತದೆ. ಸೀತೆಯು ತನ್ನ ಪತಿಯ ಅಭಿಮಾನವನ್ನು ಧರಿಸಿಕೊಂಡು ರಾವಣನ ಮೂಲಕ ಎದುರಿಸಿದ ಪ್ರತಿಬಂಧಗಳನ್ನು ತಲುಪಿದರೂ ಅವಳ ಪ್ರಾಮಾಣಿಕತೆ ಮತ್ತು ಸದ್ಭಾವನೆ ಎಂದಿಗೂ ಹಾಳಾಗಲಿಲ್ಲ. ಅವಳ ಧೈರ್ಯ, ಶ್ರದ್ಧೆ ಮತ್ತು ಪತಿಯೊಂದಿಗೆ ಇರುವ ನಂಬಿಕೆ ಅವಳನ್ನು ಶುದ್ಧ, ಪುಣ್ಯವತಿ ಮತ್ತು ಸತಿಯಾದ ಎಂದು ಸಾರುತ್ತದೆ. ಸೀತೆಯ ಈ ಅಚಲ ನಂಬಿಕೆ ಹಾಗೂ ಪತಿಯ ಪಾಲಿಗೆ ಭಕ್ತಿಯ ತತ್ವವು ಅವಳ ವ್ಯಕ್ತಿತ್ವವನ್ನು ವಿಭೂತಿಗೊಳಿಸಿತು. This verse describes the devotion and honesty of Sita. Even though Sita, wearing the pride of her husband, reached the obstacles she faced through Ravana, her honesty and sincerity never faltered. Her courage, devotion and faith in her husband declare her pure, pious and chaste. This unwavering faith of Sita and the principle of devotion to her husband made her a unique personality. ರಾವಣನ ಆಗಮನವನ್ನು ಕಂಡು ಸೀತೆಯು ರಾಮಲಕ್ಷ್ಮಣರ ಬಗ್ಗೆ ಇನ್ನು ಯಾವ ಕೆಟ್ಟ ವಿಚಾರವನ್ನು ಕೇಳಬೇಕಾಗುವುದೋ ಎಂದು ತಲ್ಲಣಗೊಂಡಳು. Seeing Ravana's arrival, Sita was terrified, wondering what more bad things he would have to say about Rama and Lakshman. ಹಾಗೆ ತಲ್ಲಣಗೊಳ್ಳುತ್ತಿದ್ದ ಸೀತೆಯ ಬಳಿ ಬಂದು ದಶಾನನು, ಬಹುರೂಪಿಣಿ ವಿದ್ಯೆಯು ನನಗೆ ಸಿದ್ಧಿಯಾಗಿದೆ. ಇನ್ನು ನನಗೆ ಅಸಾಧ್ಯವಾದ ಪ್ರತಿಪಕ್ಷ ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದಾಗ ಸೀತೆಯು ದುಃಖಿತ ಮನಸ್ಸಿನವಳಾಗಿ, Dashanan came to Sita, who was in such a state of anxiety, and said, "The knowledge of the multiform has been perfected for me. There is no opponent that is impossible for me. Leave your beloved Rama, accept me and enjoy the happiness of the kingdom." Sita became sad. ಸೀತೆಯು ರಾವಣನನ್ನು ಕುರಿತು, ಎಲೆ ರಾವಣ, ನನಗೆ ನೀನು ಕರುಣಿಸುವುದಾದರೆ ರಾಮಚಂದ್ರರ ಪ್ರಾಣ ತೆಗೆಯುವ ಮಟ್ಟಕ್ಕೆ ಹೋಗಬೇಡ ಎಂದು ಹೇಳುತ್ತಾ ಮೂರ್ಛೆಗೊಂಡು ನೆಲಕ್ಕೆ ಕುಸಿದಳು. Sita said to Ravana, "Ravana, if you have mercy on me, then don't go to the extent of taking the life of Ramchandra." She fainted and fell to the ground. ಜಾನಕಿ ಮೂರ್ಛಿತೆಯಾಗಲು ದಶಾನನಲ್ಲಿ ಅನುಕಂಪ ಹುಟ್ಟಿ ಕರುಣೆಯಿಂದ, ಕರ್ಮವಶದಿಂದ ಕೆಟ್ಟ ಪಾಪವು ನನ್ನಿಂದ ಘಟಿಸಿತು ಎಂದು ತನ್ನನ್ನು ತಾನು ಹಳಿದುಕೊಳ್ಳುತ್ತಾನೆ. As Janki faints, Dashanan feels compassion and, out of pity and out of karma, he blames himself for the terrible sin that has been committed by him. ಕರಡಿದ ನೀರು ತನ್ನಿಂದ ತಾನೇ ತಿಳಿಗೊಳ್ಳುವಂತೆ ತಿಳಿಗೊಂಡ ದಶಾನನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿತು ಎಂಬುದನ್ನು ಕವಿ ಉದಾತ್ತರಾದವರಲ್ಲಿ ವೈಶಾಲ್ಯ ಭಾವ ಹುಟ್ಟುವುದಲ್ಲವೇ ಎಂದಿದ್ದಾನೆ. The poet says that the feeling of detachment in Sita, which Dasana felt as if disturbed water were being cleared by itself, is not the feeling of grandeur born in the noble ones. ಈ ಪದ್ಯವು ರಾಮನ ದೃಢಶಕ್ತಿ ಮತ್ತು ಭಾವನೆಗಳನ್ನು ವರ್ಣಿಸುತ್ತದೆ. ರಾಮನು ತನ್ನ ಮನಸ್ಸನ್ನು ಸಾಧು ಮತ್ತು ಶಾಂತಿಯೊಂದಿಗೆ ನಿರ್ವಹಿಸಿದನು. ಅವನು ಸಂಧ್ಯಾ ಸಮಯದಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಅನುಸರಿಸುತ್ತಾದರೂ ಅವನು ತನ್ನ ಧರ್ಮವನ್ನು ತ್ಯಜಿಸಿದನು ಅಲ್ಲ, ನಿಷ್ಠುರವಾಗಿದ್ದುದರಲ್ಲಿಯೂ ಅಲ್ಲ, ಅವನು ತನ್ನ ಧರ್ಮವನ್ನು ಪುನಃ ಜ್ಞಾಪಕವಿದ್ದನು. ಅವನು ಆತ್ಮವಿಶ್ವಾಸದಿಂದ ಆತ್ಮನಿರ್ವಹಣೆಯನ್ನು ಅಲಂಕಾರವಾಗಿ ನೋಡಿದನು. This verse describes the strength and emotions of Rama.
Rama controlled his mind with austerity and peace. Although he followed the practice of prayer and meditation during the evening hours, he neither abandoned his religion nor became complacent, but he remembered his religion again. He confidently viewed self-control as an adornment. ಈ ಪದ್ಯವು ಸೀತೆಯ ಶಕ್ತಿ, ಭಾವನೆ ಮತ್ತು ಆತ್ಮವಿಶ್ವಾಸವನ್ನು ವರ್ಣಿಸುತ್ತದೆ. ಸೀತೆಯು ತನ್ನ ಮನಸ್ಸಿನಲ್ಲಿ ಕಾರುಣ್ಯದ ರಸವನ್ನು ತುಂಬಿಸಿಕೊಂಡಿದ್ದಾಳೆ ಮತ್ತು ಅವಳ ದಯಾಳು ಹೃದಯವು ರಾಮನೊಂದಿಗೆ ಇದ್ದ ಪ್ರೀತಿಯ ಸಂತೋಷವನ್ನು ಪ್ರತಿಬಿಂಬಿಸುತ್ತದೆ. ಅವಳ ಸ್ವಭಾವವು ಪವಿತ್ರ ಮತ್ತು ಶುದ್ಧವಾಗಿದೆ ಮತ್ತು ಅವಳನ್ನು ಹೇಗೆ ತಾಳಮೇಳ ಮಾಡಿಕೊಂಡು ಅವಳ ಕನಸುಗಳು, ಸಿದ್ಧತೆ ಮತ್ತು ಪ್ರೀತಿಯ ಪ್ರಕಾರ ಅವಳ ವ್ಯಕ್ತಿತ್ವವು ಮಾರ್ಪಟ್ಟಿದೆ. ಸೀತೆಯು ತನ್ನ ಪತಿಯ ಮೇಲೆ ಭರವಸೆ ಇಟ್ಟು ಅವನನ್ನು ಹೃದಯದಿಂದ ಬೆಂಬಲಿಸುತ್ತಾಳೆ. This verse describes the strength, emotion, and confidence of Sita. Sita is filled with the juice of compassion in her mind, and her kind heart reflects the joy of love she had with Rama. Her nature is holy and pure, and her personality has changed according to how she is tuned into her dreams, preparations, and love. Sita trusts her husband and supports him wholeheartedly. ಈ ಪದ್ಯವು ಸೀತೆಯ ಧೈರ್ಯ ಮತ್ತು ದೃಢತೆ ಮತ್ತು ಅವಳ ಪತಿಯ ಮೇಲೆ ಇರುವ ಆಳವಾದ ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಸೀತೆಯು ತಮ್ಮ ವ್ಯಕ್ತಿತ್ವವನ್ನು ಹಾಗೂ ಧರ್ಮವನ್ನು ಕಾಯ್ದುಕೊಂಡು ದಿವ್ಯಭೂಷಣ ಮತ್ತು ಕೇಚರರಾಜ್ಯದ ಲಕ್ಷ್ಮಿಯನ್ನು ತಮ್ಮನ್ನು ಅನುಸರಿಸಲು ಆಗ್ರಹಿಸುತ್ತಾಳೆ. ಸೀತೆಯು ತನ್ನ ಪ್ರೀತಿಯ ಪತಿಯನ್ನು ಪರಿಗಣಿಸುವುದರಿಂದ ಅವಳ ಮನಸ್ಸಿನಲ್ಲಿ ಪ್ರೀತಿಯೇ ಪ್ರಾಮುಖ್ಯವಾಗಿದೆ, ಆದರೆ ಅವಳ ತಾತ್ವಿಕ ಧರ್ಮದಲ್ಲಿ ಬದಲಾವಣೆಗಳನ್ನು ತರುವುದಿಲ್ಲ. ಅವಳು ತನ್ನ ಸತ್ವವನ್ನು ಕಾಪಾಡುತ್ತಿದ್ದು ಇತರ ಬಾಧೆಗಳನ್ನು ಸಹನಿಸುವಂತೆ ತೋರಿಸುತ್ತದೆ. This verse reflects the courage and determination of Sita and her deep devotion to her husband. Sita, while maintaining her personality and religion, urges the divine adornment and Lakshmi of the kingdom of Khechar to follow her. As Sita considers her beloved husband, love is paramount in her mind, but does not bring about changes in her philosophical religion. She is shown to be preserving her essence and enduring other sufferings. ಈ ಪದ್ಯವು ಸೀತೆಯ ಭಾವನೆಯನ್ನು ಹಾಗೂ ಅವಳ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಸೀತೆಯು ತನ್ನ ಪ್ರಾಣಪ್ರಿಯ ಪತಿ ರಾಮನನ್ನು ನಿರಂತರವಾಗಿ ನೆನೆಸುತ್ತಾ ಅವನನ್ನು ಕಳವಳದಿಂದ, ದುರಾಗಮನೆ ಮತ್ತು ಕರ್ಮದ ಬೆಳವಣಿಗೆಗಳಿಂದ ಹೊರಗೆ ಹಾರುವಂತೆ ತೋರುತ್ತಾಳೆ. ಅವಳ ಮನಸ್ಸು ರಾವಣನ ತವರಿನಿಂದ ಮೋಹಿತರಾದಾಗ ಅವಳು ನವಿವೆಕಿಗೆ ತುತ್ತಾಗಿದ್ದು ಅವಳ ಪುರುಷತ್ವದ ನಿರ್ಧಾರಗಳು ಮತ್ತು ಕುಟುಂಬದ ನಿಯಮಗಳನ್ನು ತಲುಪಿದಂತೆ ತೋರುತ್ತಿವೆ. This verse reflects the feelings and state of mind of Sita. Sita constantly remembers her beloved husband Rama and seems to fly away from him with worries, troubles, and karmic developments. When her mind is captivated by Ravana's abode, she seems to be overcome with despair, reaching the limits of her manhood and family rules. ಈ ಪದ್ಯವು ಸೀತೆಯ ಮಾನ ಮತ್ತು ದುಃಖವನ್ನು ವರ್ಣಿಸುತ್ತದೆ. ಸೀತೆಯು ರಾಮನನ್ನು ಅವಮಾನಿತಗೊಳಿಸಿದ ಕಾರಣ ಅವಳಿಗೆ ಗಂಭೀರ ದುಃಖವನ್ನು ಅನುಭವವಾಗುತ್ತವೆ. ಅವಳಿಗೆ ರಾಮನ ಪ್ರೀತಿಯನ್ನು ಕಳೆದುಕೊಂಡಿರುವ ನೋವು ತುಂಬು ಮೇಲೆ ಶಾಂತಿಯಾಗಲು ಸಾಧ್ಯವಿಲ್ಲ. ಅವಳ ಹೃದಯದಲ್ಲಿ ಮನೋವ್ಯತೆ ಮತ್ತು ಕೋಪ ಕಟ್ಟಿಹಾಕಿದ ಅನೇಕ ಭಾವನೆಗಳು ಅದರ ಮೂಲಕ ಅವಳ ಆನಂದವನ್ನು ಕಳೆದುಕೊಳ್ಳುತ್ತವೆ. ಕಾಮ ಮತ್ತು ವ್ಯಾಮೋಹದಿಂದ ಆಕೆ ಕಷ್ಟಪಟ್ಟಿದ್ದು ಅವಳ ಮಾನವನ್ನು ಕಾಪಾಡಲು ಸಮಯ ಕಳೆಯುತ್ತಾಳೆ. This verse describes the honor and sorrow of Sita. Sita experiences severe grief because she has insulted Rama. She cannot find peace after losing Rama's love. Many emotions, such as hurt and anger, have built up in her heart, thereby robbing her of her joy. She is tormented by lust and infatuation, and spends her time trying to protect her honor. ಈ ಪದ್ಯವು ವಿಭೀಷಣನನ್ನು ಕುರಿತು ಸೀತೆಯ ಭಾವನೆಗಳನ್ನು ವಿವರಿಸುತ್ತದೆ. ಸೀತೆಯು ವಿಭೀಷಣನಿಂದ ಹಿತಾಭಿಪ್ರಾಯವನ್ನಾಗಿ ಅನುಭವಿಸುತ್ತಿದ್ದರೂ ಅವನು ತನ್ನ ನಡೆಗೊಮ್ಮಲು ಮತ್ತು ಆಚಾರವನ್ನು ತಪ್ಪಿಸಿಕೊಂಡಿದ್ದಾನೆ ಎಂದು ತೋರುತ್ತದೆ.
ಅವನು ತನ್ನ ಗೌರವ ಮತ್ತು ಶ್ರೇಷ್ಠತೆಯನ್ನು ಕಳೆದು ಆತನ ನಿಯಮವನ್ನು ಪಾಲಿಸುವುದಿಲ್ಲ. ಅವನು ತನ್ನ ಭಾವನಾತ್ಮಕ ಸಂಕಷ್ಟಗಳನ್ನು ಮನಸ್ಸಿನಲ್ಲಿ ಅನುಭವಿಸುತ್ತಿದ್ದರೂ ಅವನು ವೈಷಮ್ಯದಿಂದಾಗಿ ಅನೇಕ ದುಃಖಗಳನ್ನು ಅನುಭವಿಸುತ್ತಿದ್ದಾನೆ. ಈ ಪದ್ಯವು ವಿಭೀಷಣನ ದೈವಿಕ ಮತ್ತು ಭಾವನಾತ್ಮಕ ಸನ್ನಿವೇಶವನ್ನು ಚಿಂತಿಸುತ್ತದೆ. This verse describes Sita's feelings towards Vibhishan. Although Sita feels favored by Vibhishan, he seems to have strayed from his path and customs. He has lost his honor and dignity and does not follow his rules. Although he is experiencing his emotional troubles in his mind, he is experiencing many sorrows due to the enmity. This verse concerns Vibhishan's divine and emotional state. ಈ ಪದ್ಯವು ಪ್ರಪಂಚದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ಬದಲಾಗುವ ದುರಂತಗಳನ್ನು ಮತ್ತು ಅವುಗಳ ಪರಿಣಾಮಗಳನ್ನು ವಿವರಿಸುತ್ತದೆ. ಜಸದ ಶಿವಂ ಎಂಬ ಪದವು ದೇಹವನ್ನು ಅಥವಾ ಭೌತಿಕ ವಿಶ್ವವನ್ನು ಸೂಚಿಸುತ್ತದೆ. ಈ ಪದ್ಯದಲ್ಲಿ ವ್ಯಕ್ತಿಯು ತಮ್ಮ ಹೆಣೆಕೆಯ ಪ್ರಯತ್ನಗಳು ಅಥವಾ ಬಲಾದಿಂದ ಬಹುದೂರದ ಕಷ್ಟಗಳನ್ನು ಅನುಭವಿಸಬೇಕು ಎಂದು ಹೇಳಲಾಗಿದೆ. ಇಂತಹ ಕಷ್ಟಗಳು ತಮ್ಮ ಮಾನಸಿಕ ಸ್ಥಿತಿಯನ್ನು ಕೆಡಿಸಿಕೊಳ್ಳುತ್ತವೆ ಮತ್ತು ಪ್ರಪಂಚದ ಸಮೃದ್ಧಿ ಅಥವಾ ಸುಖದಿಂದ ದೂರವಿಟ್ಟುಕೊಳ್ಳುತ್ತವೆ. ಇಂತಹವರು ಅನೇಕವರನ್ನು ತೊಂದರೆಯಲ್ಲಿ ಹಾರಾಟ ಮಾಡಲು ಹಾಗೂ ಪ್ರಪಂಚದ ಸಹಾಯವನ್ನು ತಲುಪಲು ತೀವ್ರವಾಗಿ ಹಿಂತಿರುಗುತ್ತಾರೆ ಎಂದು ತೋರುತ್ತದೆ. This verse describes the tragedies that change in the world or personality and their consequences. The word Jasdasivam refers to the body or the physical world. In this verse, it is said that a person has to suffer great hardships due to their own efforts or efforts. Such hardships spoil their mental state and keep them away from the prosperity or happiness of the world. It seems that many such people are forced to flee in distress and return to the world for help. ಈ ಪದ್ಯವು ವಿಭೀಷಣನಿನ ಪರಿಸ್ಥಿತಿಯನ್ನು ಮತ್ತು ಅವನ ಮನೋಭಾವನೆಯನ್ನು ವಿವರಿಸುತ್ತದೆ. ಸೀತೆಯು ವಿಭೀಷಣನನ್ನು ಅವಮಾನದಿಂದ ಬಳಲುತ್ತಿದ್ದಂತೆ ನೋಡಿದಾಗ ಅವನು ತನ್ನ ದೈವಿಕ ಗುಣಗಳನ್ನು ಮತ್ತು ಶ್ರೇಷ್ಠತೆಯನ್ನು ಕಳೆದು ತನ್ನ ಹೊಣೆಗಾರಿಕೆಯನ್ನು ಸರಿಯಾಗಿ ನಿಭಾಯಿಸದಿದ್ದನು. ಅವನು ತನ್ನ ಸ್ವಭಾವವನ್ನು ತಪ್ಪಿಸಿಕೊಂಡು ದುರಪರಿಣತಿಯನ್ನು ಅನುಸರಿಸಿ ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಂಡನು. ಅವನು ಪ್ರೀತಿಯ ಮತ್ತು ವಿವೇಕದ ದಾರಿ ಬಿಟ್ಟು ದುರಾಶೆಯ ಮೂಲಕ ತನ್ನ ಕಷ್ಟಗಳನ್ನು ಹೆಚ್ಚಿಸಿಕೊಂಡನು. This verse describes the situation and attitude of Vibhishan. When Sita saw Vibhishan suffering from humiliation, he lost his divine qualities and greatness and did not fulfill his responsibility properly. He lost his nature and wasted his life by following evil practices. He abandoned the path of love and wisdom and increased his suffering through greed. ಈ ಪದ್ಯವು ವ್ಯಕ್ತಿಯ ಭೌತಿಕ ಮತ್ತು ಮಾನಸಿಕ ಹಾನಿಯನ್ನು ವಿವರಿಸುತ್ತದೆ. ಜಸದ ಶಿವಂ ಎನ್ನುವುದು ದೇಹ ಅಥವಾ ಭೌತಿಕ ರೂಪವನ್ನು ಸೂಚಿಸುತ್ತದೆ. ಈ ಪದ್ಯದಲ್ಲಿ ವ್ಯಕ್ತಿಯು ತನ್ನ ಅನ್ಯಾಯ ಅಥವಾ ದುಷ್ಟಕರ್ಮಗಳಿಂದ ಅವಮಾನವನ್ನು ಅನುಭವಿಸುತ್ತಿದ್ದಾನೆ. ಅವನು ತನ್ನ ಮಾನವೀಯ ಕೇಡು ಮತ್ತು ಅಪರಾಧಗಳಿಂದ ಇತರರನ್ನು ತೊಂದರೆಗೊಳಿಸುತ್ತಿದ್ದಾನೆ. ಇದರ ಪರಿಣಾಮವಾಗಿ ಅವನ ಜೀವನವು ಧರ್ಮ ಮತ್ತು ನೈತಿಕತೆಯ ಮೌಲ್ಯಗಳಿಂದ ದೂರವಿಡಲ್ಪಟ್ಟಿದೆ. ಇಂತಹ ವ್ಯಕ್ತಿಯು ತನ್ನ ಸುಖವನ್ನು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದಾನೆ. This verse describes the physical and mental harm of a person. Jasdasivam refers to the body or physical form. In this verse, the person is suffering humiliation due to his unjust or evil deeds. He is disturbing others due to his human evil and crimes. As a result, his life is far from the values of religion and morality. Such a person has lost his happiness and peace of mind. ಈ ಪದ್ಯವು ಸೀತೆಯ ಪ್ರೀತಿಯು ರಾಮನ ಕಡೆಗಿನ ಅವಳ ಭಾವನೆಗಳನ್ನು ವಿವರಿಸುತ್ತದೆ. ಇಂದುದ್ವೇಗಪರನಾಗಿ ಎಂದರೆ ಸೀತೆಯು ಅತ್ಯಂತ ದುಃಖಿತ ಮತ್ತು ಅಸಹನೀಯ ಸ್ಥಿತಿಗೆ ತಲುಪಿದ್ದಾಳೆ. ಅವಳಿಗೆ ಮಾನವೀಯ ದುರಸ್ತಿಯಿಂದ ತಪ್ಪಿದ ನಿರ್ಧಾರಗಳಿಂದ ತೀವ್ರವಾಗಿ ಕಷ್ಟವಾಗುತ್ತಿದೆ. ಪದ್ಯವು ರಾಮನ ಸ್ಮರಣೆಯೊಂದಿಗೆ ಅವಳ ಮನಸ್ಸನ್ನು ತಲುಪಿಸುತ್ತಿದೆ ಮತ್ತು ಅವಳ ಕ್ಷಮೆಯು ಯಾವಾಗಲೂ ಅವನಿಗೆ ಉತ್ಥಾನವನ್ನು ನೀಡುತ್ತಿರುತ್ತದೆ. ಅವಳು ಧೈರ್ಯವನ್ನು ತೋರುತ್ತಿದ್ದರೂ ಅವಳ ಹೆಣಗಳನ್ನು ತಪ್ಪಿಸಿಕೊಂಡು ಅವಳ ಮನಸ್ಸು ಕಂಟಿಸಲ್ಪಟ್ಟಿದೆ. This verse describes Sita's love and feelings for Rama.
Indudvega Pranay means that Sita has reached a very sad and unbearable state. She is suffering greatly due to the wrong decisions she has made due to human error. The verse is connecting her mind with the memory of Rama, and her forgiveness always gives him a lift. Although she shows courage, her mind is clouded by the fear of her husband. Dear students, if you found this explanation helpful, please share this video with your friends so they can also benefit from it. I've included links to summaries of other lessons in the description. Be sure to check those out as well. For more lesson explanations, don't forget to subscribe to our channel.